ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ನಾನು ಅಂತ ಸೂಪರ್ ಆಗಿದ್ದೇನೆ. ಹಾಗೆ ನಾವು ಹೊರಟಿದ್ದು ಶಾಪಿಂಗಿಗೆ. ನಮ್ಮದು ದುಬೈಯಲ್ಲಿದು ಲಾಸ್ಟ್ ಶಾಪಿಂಗ್. ಹಾಗೆ ನಮ್ಮ ಮನೆ ಹತ್ತಿರ ಸಫೀರ್ ಮಾಲ್ ಇದೆ. ಅಲ್ಲಿ ಒಳ್ಳೆ ಆಫರ್ ಎಲ್ಲ ಇರುತ್ತೆ. ಅಂದರೆ ಈಗ ನ್ಯಾಷನಲ್ ಡೇಗೆ ತುಂಬ ಆಫರ್ ಇದೆ. ಹಾಗೆ ನಾವು ಶಾಪಿಂಗ್ ಮಾಡಲಿಕ್ಕೆ ಅಂತ ಬಂದದ್ದು. ಮತ್ತು ಒಂದು ಮಾಲಲ್ಲಿ ಒಂದು ಆಫರ್ ಇದ್ದರೆ ಇನ್ನೊಂದು ಮಾಲಿಗೆ ಹೋದರೆ ಅದರ ಪ್ರೈಸ್ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಇಲ್ಲಿ ಈ ಸಫೀರ್ ಮಾಲಲ್ಲಿ ಬೇರೆ ಪ್ರೈಸ್ ಇರುತ್ತೆ ಮತ್ತು ಬೇರೆ ಕಡೆ ಬೇರೆ ಪ್ರೈಸ್ ಇರುತ್ತೆ. ಹಾಗೆ ಅವರು ಅದು ಅಡ್ಜಸ್ಟ್ ಮಾಡಿ ಆಫರ್ ಹಾಕ್ತಾರೆ. ಹಾಗೆ ನೋಡಿ, ನನ್ನ ಮಗ ಇಲ್ಲಿ ಹೈಡ್ ಆ್ಯಂಡ್ ಸೀಕ್ ಆಡ್ತಾ ಇದ್ದಾನೆ. ಅಂದರೆ ಒಂದು ಸೈಡಿಗೆ ಹೋದರೆ ಅವನು ಇಲ್ಲೋ ಇನ್ನೊಂದು ಸೈಡಲ್ಲಿ ಅಡಗಿ ಕೂತ್ಕೊಳ್ಳೋದು. ಹಾಗೆ ಅವನಿಗೆ ಅಂದರೆ ಆಡಲಿಕ್ಕೆ ಒಳ್ಳೆಯದಾಗ್ತದೆ. ಮತ್ತು ಇದು ದೊಡ್ಡ ಸೂಪರ್ ಮಾರ್ಕೆಟ್. ಹಾಗೆ ಮಕ್ಕಳಿಗೆ ಆಡೋದೇ ಇರುತ್ತೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಫೆರಾರೋ ಚಾಕ್ಲೇಟ್ ಉಂಟು. ತುಂಬ ಇಷ್ಟ ನಂದು ಫೇವ್ರೇಟ್. ನಟ್ಸ್ ಎಲ್ಲ ಇದ್ದು ಹಾಗೆ ತುಂಬ ಚಾಕ್ಲೇಟ್ ಬೇರೆ ಬೇರೆ ವೆರೈಟಿ ಉಂಟು. ಅದರಲ್ಲಿ ತುಂಬ ಆಫರ್ ಎಲ್ಲ ಹಾಕಿದ್ದಾರೆ. ಆದರೆ ನಮಗೆ ತುಂಬ ಜಾಸ್ತಿ ಲಗೇಜ್ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ, 20 ಕಿಲೋ ಮಾತ್ರ. ಹಾಗೆ ನೋಡಿ, ಇಲ್ಲಿ ಕೂಡ ನೋಡ್ಬೋದು ನೀವು, ಒಳ್ಳೆ ಆಫರ್ ಇದೆ. ಇದು ಎಲ್ಲ ಅರಬಿಕ್ ಅವರು ಜಾಸ್ತಿ ಕೊಂಡೋಗ್ತಾರೆ. ಇದನ್ನು ಶೋ ಪೀಸಲ್ಲಿ ಇಡ್ಬೋದು ಮತ್ತು ಅವರೆಲ್ಲ ಯೂಸ್ ಮಾಡ್ತಾರೆ. ಈ ರೀತಿಯ ಗೋಲ್ಡನ್ ಕಲರ್ ಇದ್ದು ಪ್ಲೇಟ್ಸ್ ಎಲ್ಲ, ಪ್ಲೇಟ್ಸ್ ಎಲ್ಲ ಇದೆ. ಹಾಗೆ ನೋಡಿ, ತೋರಿಸ್ತಾ ಇದ್ದೇನೆ. ಇಲ್ಲಿ ಕೂಡ ಒಳ್ಳೊಳ್ಳೆ ಆಫರ್ ಉಂಟು ಈಗ. ಮತ್ತು ಈ ಮಾಲಲ್ಲಿ ಯಾವಾಗ ನೋಡಿದರೂ ಆಫರ್ ಇರುತ್ತೆ. ಇದು ನೋಡಿ, ಇದು ಎಂತ ಹೇಳ್ತಾರೆ, ಇದು ಫುಡೆಲ್ಲ ಸರ್ವ್ ಮಾಡೋದು. ತುಂಬ ಗೋಲ್ಡನ್ ಕಲರಲ್ಲಿ ತುಂಬ ಚೆಂದ ಇದೆ ಇದು. ಇಲ್ಲಿ ಕೆಲವು ಗ್ಲಾಸಲ್ಲಿ ಎಲ್ಲ ನೀವು ನೋಡ್ಬೋದು, ಟ್ರೇ ಎಲ್ಲ ಇದೆ. ಇದು ಸ್ವಲ್ಪ ಕಷ್ಟ ಯೂಸ್ ಮಾಡಲಿಕ್ಕೆ, ಅಂದರೆ ಸ್ವಲ್ಪ ಡೆಲಿಕೇಟ್ ಇದು ವಸ್ತು ಎಲ್ಲ. ಮತ್ತು ಹಾಟ್ ಬಾಕ್ಸ್ ಇದೆ. ಮತ್ತು ಇಲ್ಲಿ ಮಗ್ ನೋಡ್ತೀರಲ್ಲ, ಇದು ನೋಡಿ ನ್ಯಾಷನಲ್ ಡೇದ್ದು. ಅದಕ್ಕೆ ನೋಡಿ ಈ ಥರ ಫ್ಲ್ಯಾಗ್ ಎಲ್ಲ ಬಂದು ತುಂಬ ಚೆನ್ನಾಗಿದೆ. ಕಾಫಿ ಮಗ್ ನೋಡಿ, ಕೈಯಲ್ಲಿ ಫ್ಲ್ಯಾಗ್ ಹಿಡ್ಕೊಂಡು ತುಂಬ ಚೆಂದ ಕಲ್ಲರಲ್ಲಿ ಮಗ್ಗೆಲ್ಲ ಇದೆ ಇಲ್ಲಿ. ಆದರೆ ಕೊಂಡೋಗ್ಲಿಕ್ಕೆ ತುಂಬ ಹೆವಿ ಅಲ್ಲ, ಆದರೆ ಕಷ್ಟ. ಹಾಗೆ ನೋಡ್ತಾ ಇದ್ದೇನೆ ಯಾವುದೆಲ್ಲ ಕೊಂಡೋಗ್ಬೋದು ಅಂತ. ಆದರೆ ತುಂಬ ಹೆವಿ ಆಗ್ತದೆ ಕೊಂಡೋಗ್ಲಿಕ್ಕೆ ಈ ರೀತಿ. ಹಾಗೆ ಅಲ್ಲಿ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಹಾಗೆ ಅಲ್ಲಿಂದ ನಾನು ಸಿಟಿ ಸೆಂಟರಿಗೆ ಬಂದದ್ದು. ಇಲ್ಲಿ ಕೂಡ ನೋಡಿ, ಫ್ಲ್ಯಾಗ್ ಕಲರಲ್ಲಿ ನಮ್ಮದು ಇದು ಫ್ಲ್ಯಾಗ್ ಉಂಟಲ್ಲ, ಅದೇ ಕಲರಲ್ಲಿ ಡ್ರೆಸ್ ಉಂಟು. ಅಂದರೆ ಸ್ಕೂಲಲ್ಲಿ ಎಲ್ಲ ಇದು ಇರುತ್ತೆ ಅಲ್ಲ, ನ್ಯಾಷನಲ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ನೋಡಿ, ಜಾಸ್ತಿಯಾಗಿ ಈ ರೀತಿಯ ಡ್ರೆಸ್ ಎಲ್ಲ ಹಾಕ್ತಾರೆ. ಹಾಗೆ ಒಳ್ಳೊಳ್ಳೆ ಡ್ರೆಸ್ ಉಂಟು ಅದೇ ಕಲರಲ್ಲಿ. ನೋಡಿ, ಫ್ರಾಕ್ ಮತ್ತು ದೊಡ್ಡವರಿಗೂ ಸಣ್ಣವರಿಗೂ ಉಂಟು. ತುಂಬ ಚೆಂದ ಕಲರ್ ಇದು, ರೆಡ್, ಗ್ರೀನ್, ವೈಟ್ ಮತ್ತು ಬ್ಲ್ಯಾಕ್. ಇಲ್ಲಿ ನಾನು ನನ್ನ ಮಗನಿಗೆ ಕೆಲವು ಶಾಪಿಂಗ್ ಮಾಡಿದೆ. ಅಂದರೆ ಟೀ ಶರ್ಟ್ ಮತ್ತು ಇದು ವಿಂಟರಿಗೆ ಹಾಕುವ ಕ್ಲೋತ್ ಎಲ್ಲ. ಮತ್ತು ಇದು ನಾನು ಮ್ಯಾಕ್ಸಿಂದ ಪರ್ಚೇಸ್ ಮಾಡಿದ್ದು. ಯಾಕೆಂದರೆ ಮ್ಯಾಕ್ಸಲ್ಲಿ ಅವರ ಮೆಟೀರಿಯಲ್ ತುಂಬ ಒಳ್ಳೆಯದು, ಸಾಫ್ಟಾಗಿ ಕಾಟನ್ ಮೆಟೀರಿಯಲ್. ಈಗ UAEಯಲ್ಲ, ಇಂಡಿಯಾದಲ್ಲೂ ಕೂಡ ಒಳ್ಳೊಳ್ಳೆ ಡ್ರೆಸ್ ಸಿಗುತ್ತೆ. ಇಲ್ಲೇ ದುಬೈಯಲ್ಲೇ ತಗೊಳ್ಬೇಕಂತ ಇಲ್ಲ, ಇಂಡಿಯಾದಲ್ಲಿ ಕೂಡ ಒಳ್ಳೆ ಡ್ರೆಸ್ ಬರುತ್ತೆ. ಹಾಗೆ ನೋಡಿ, ಅದು ಮೊದಲು ಅಂದರೆ ಇದರ ಅಂದರೆ ತಗೊಂಡು ಬಂದು ಇದು ಟ್ಯಾಗ್ ಎಲ್ಲ ತೆಗೆದು ಅದರದ್ದು ಮೊದಲು ವಾಶ್ ಮಾಡಬೇಕು. ಅಂದರೆ ಮಕ್ಕಳಿಗೆ ಯೂಸ್ ಮಾಡುವ ಮೊದಲು ಇದನ್ನು ವಾಶ್ ಮಾಡಬೇಕು, ಇಲ್ಲದಿದ್ದರೆ ಮಕ್ಕಳಿಗೆ ರ್ಯಾಷಸ್ ಎಲ್ಲ ಆಗ್ತದೆ. ಮತ್ತು ತುಂಬ ಮಂದಿ ಇದನ್ನು ಟ್ರೈ ಮಾಡ್ತಾರಲ್ಲ, ಮಕ್ಕಳೆಲ್ಲ ಟ್ರೈ ಮಾಡಿ ನೋಡ್ತಾರೆ ಶಾಪಲ್ಲಿ. ಹಾಗೆ ಸ್ಕಿನ್ ಎಲ್ಲ ಎಲರ್ಜಿ ಆಗುತ್ತೆ. ಅದಕ್ಕೆ ನಾನು ಎಲ್ಲ ಅದರ ಟ್ಯಾಗ್ ಮತ್ತು ಅದರ ಇದು ಎಲ್ಲ ತೆಗೆದು ಅದನ್ನು ವಾಶಿಗೆ ಹಾಕ್ತಾ ಇದ್ದೇನೆ. ಹಾಗೆ ನೋಡಿ, ಒಳ್ಳೆ ಡ್ರೆಸ್ ಸಿಕ್ಕಿತು. ಕಲರ್ ಕೂಡ ಕೆಲವು ಟೀ ಶರ್ಟ್ ಎಲ್ಲ ಇಂಡಿಯಾದಲ್ಲಿ, ಇಲ್ಲಿ ವಿಂಟರ್ ಆದರೆ ಇಂಡಿಯಾದಲ್ಲಿ ಅಷ್ಟು ಕೋಲ್ಡ್ ಇಲ್ಲ ನಮಗೆ ಮ್ಯಾಂಗ್ಳೂರಲ್ಲಿ ಎಲ್ಲ. ಹಾಗೆ ನೋಡಿ, ಈ ರೀತಿ ಪೋಲೋ ಶರ್ಟ್ ಕೆಲವುದಕ್ಕೆ ಆಫರ್ ಇತ್ತು ಮತ್ತು ಕೆಲವು ಡ್ರೆಸ್ಸಿಗೆ ಆಫರ್ ಇರಲಿಲ್ಲ. ಹಾಗೆ ನೋಡಿ, ಇದು ಕೂಡ ಮುಂದೆ ಕೂಡ ಒಳ್ಳೆ ಡಿಸೈನ್ ಉಂಟು ಮತ್ತು ಹಿಂದ್ಗಡೆ ಕೂಡ. ಇದಕ್ಕೆಲ್ಲ ಆಫರ್ ಇರಲಿಲ್ಲ ಈ ಡ್ರೆಸ್ಸಿಗೆ. ಮತ್ತು ನಾನು 2 ಶೇಡಲ್ಲಿ ಜೀನ್ಸ್ ತಗೊಂಡೆ. ಇಲ್ಲಿ ನೋಡಿ, ಇದು ಟೀ ಶರ್ಟ್. ಇದರ ನೋಡಿ ಈ ರೀತಿ ತೆಗೆಯುವಾಗ ಇದರ ಬ್ಲ್ಯಾಕ್ ಕಲರ್ ಸ್ವಲ್ಪ ಫೇಡ್ ಆಯಿತು. ನೋಡಿ, ಬ್ಲ್ಯಾಕ್ ಕಲರ್. ಹಾಗೆ 2 ಕಲರಲ್ಲಿ ಜೀನ್ಸ್ ತಗೊಂಡೆ, ಬ್ಲೂ ಮತ್ತು ಡಾರ್ಕ್ ಬ್ಲೂ. ಇದು ಸ್ಟ್ರೆಚಬಲ್ ಕೂಡ ನೋಡಿ, ಒಳ್ಳೆ ಸ್ಟ್ರೆಚ್ ಆಗುತ್ತೆ ಮತ್ತು ತುಂಬ ಟೈಮ್ ಯೂಸ್ ಮಾಡ್ಬೋದು. ಅಟ್ಲೀಸ್ಟ್ 1 ಇಯರ್ ಆದರೂ ಮಕ್ಕಳಿಗೆ ಯೂಸ್ ಮಾಡ್ಬೋದು. ವಾಶ್ ಮಾಡಿದರೂ ಏನಾಗೋದಿಲ್ಲ. ಇದು ಮ್ಯಾಕ್ಸ್ ಇದ್ದು ಜೂನಿಯರ್ಸ್ ಇದ್ದೆಲ್ಲ
ಸೆಂಟರ್ ಪಾಯಿಂಟ್ ಇದೆಲ್ಲ ಎಂತ ಆಗೋದಿಲ್ಲ ಬಟ್ಟೆ. ಇಲ್ಲಿ ನಂದು ಮಧ್ಯಾಹ್ನದ್ದು ಲಂಚಿಗೆ ತಯಾರಿ ಆಗ್ತಾ ಉಂಟು. ಬರುವಾಗ ನಾನು ಕ್ರ್ಯಾಬ್ ತಂದಿದ್ದೆ. ಇದರಲ್ಲಿ ಒಂದು 6 ಕ್ರ್ಯಾಬ್ ಇದೆ, ತುಂಬ ಫ್ರೆಶ್ ಇತ್ತಾಯ್ತಾ. ನೋಡಿ ತುಂಬ ನನಗೆ ಆಸೆ ಇತ್ತು ಇವತ್ತು ಕರಿ ಆದರೂ ಮಾಡಬೇಕಂತ. ಹಾಗೆ ನೋಡಿ ಒಳ್ಳೆ ಕ್ಲೀನ್ ಮಾಡಿದ್ದೇನೆ. ಅದು ಹೆವಿ ಇದ್ದರೆ ಅಂದರೆ ಅದರಲ್ಲಿ ಒಳ್ಳೆ ಮಾಂಸ ಇರುತ್ತೆ, ಮತ್ತು ಲೈಟ್ ವೆಯ್ಟ್ ಇದ್ದರೆ ಮಾಂಸ ಇರುವುದಿಲ್ಲ, ಅದಕ್ಕೆ ನೋಡಿ ತರಬೇಕು. ಹಾಗೆ ನಾನು ಇದು ಮಸಾಲ ತೆಗಿತಿದ್ದೇನೆ. ಒಂದು ಅರ್ಧ ಈರುಳ್ಳಿ ಹಾಕಿದ್ದೇನೆ, ಮತ್ತು 3 ಎಸಳು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಅಜ್ವಾಯಿನ್ ಒಂದು ಅರ್ಧ ಚಮಚ, ಮತ್ತು ಹುಳಿ, ಮತ್ತು ಇದು ಹಾಕಬೇಕು ಎಂತ ತೆಂಗಿನಕಾಯಿ ತುರಿದದ್ದು, ಮತ್ತು ಚಿಲ್ಲಿ ಎಲ್ಲ ನಂದು ಮನೆಯಲ್ಲೇ ಮಾಡಿದ್ದು ಉಂಟು ಎಲ್ಲ ಮಿಕ್ಸ್. ಅದಕ್ಕೆ ಇದು ಜೀರಾ ಮತ್ತು ಕೊತ್ತಂಬರಿ ಹುಡಿ ಎಲ್ಲ ಹಾಕಿ ಒಳ್ಳೆ ಗ್ರೈಂಡ್ ಮಾಡಬೇಕು. ಇಲ್ಲಿ ನಾನು ಲಾಂಗ್ ಬೀನ್ಸ್ ತಂದಿದ್ದೆ, ಅಂದರೆ ಲತ್ತನೆ ನೋಡ್ಬೋದು, ಊರಿನ ಥರನೇ ಇದೆ, ತುಂಬ ಫ್ರೆಶ್ ಇತ್ತು. ಹಾಗೆ ಲತ್ತನೆದ್ದು ಪಲ್ಯ ಮಾಡ್ತಾ ಇದ್ದೇನೆ, ಲಾಂಗ್ ಬೀನ್ಸ್ ಇದ್ದು. ಮತ್ತು ಇದನ್ನು ಈ ರೀತಿ ಕಟ್ ಮಾಡಬೇಕು, ಅದರ ನಾರೆಲ್ಲ ಸರಿಯಾಗಿ ತೆಗಿಬೋದು. ಮತ್ತು ಕೆಲವರು ಈಗನೇ ಒಟ್ಟಿಗೆ ಆಗಿ ಕಟ್ ಮಾಡ್ತಾರೆ, ಅದರ ಒಳಗಡೆ ಹುಳ ಎಲ್ಲ ಇರುತ್ತೆ, ಅದು ಗೊತ್ತಾಗೋದಿಲ್ಲ ನಮಗೆ. ಅದಕ್ಕೆ ಸರಿಯಾಗಿ ಮೊದಲು ತೊಳೆದು ಈ ರೀತಿ ಒಂದೊಂದಾಗಿ ಕಟ್ ಮಾಡಿದರೆ ಒಳಗೆ ಹುಳ ಎಲ್ಲ ಇದ್ದರೆ ಗೊತ್ತಾಗುತ್ತೆ. ಮತ್ತು ಒಟ್ಟಿಗೆಲ್ಲ ಕಟ್ ಮಾಡಲಿಕ್ಕೆ ಹೋಗಬಾರ್ದು. ಹಾಗೆ ನಾನು ಅದರ ನಾರು ಎಲ್ಲ ತೆಗೆದು ಒಳ್ಳೆ ಪಲ್ಯ ಮಾಡಬೇಕು. ಇಲ್ಲಿ ನಾನು ನೋಡಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ ಕ್ರ್ಯಾಬ್ ಕರಿಯನ್ನು. ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಇದಕ್ಕೆ ಅರ್ಧ ಈರುಳ್ಳಿ ಹಾಕಿ ಒಳ್ಳೆ ಉರಿಬೇಕು ಬ್ರೌನ್ ಆಗುವ ತನಕ. ಮತ್ತು ಗ್ರೈಂಡ್ ಮಾಡಿ ಇಟ್ಟ ಮಸಾಲ ಹಾಕಬೇಕು. ಮತ್ತು ಕೆಲವರು ಕ್ರ್ಯಾಬ್ ಹಾಕ್ತಾರೆ ನೀರುಳ್ಳಿ ಹಾಕಿ, ಹಾಗೇನೂ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕ್ರ್ಯಾಬ್ ಒಳ್ಳೆ ಕುಕ್ ಆದಮೇಲೆ ಅದಕ್ಕೆ ಇದು ಹಾಕ್ಬೋದು ಎಂತ ಮಸಾಲ. ನಾನು ಮೊದಲೇ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಮಸಾಲವನ್ನು ಸ್ವಲ್ಪ 5 ನಿಮಿಷ ಆ ಎಣ್ಣೆಯಲ್ಲಿ ಹುರಿದಿದ್ದೇನೆ, ಆಗ ತುಂಬ ಒಳ್ಳೆ ಟೇಸ್ಟ್ ಆಗುತ್ತೆ. ಮತ್ತು ಅದಕ್ಕೆ ಈಗ ನೋಡಿ ಈ ಕ್ರ್ಯಾಬನ್ನು ನೋಡಿ ಕ್ಲೀನ್ ಮಾಡಿ ಹಾಕಬೇಕು. ತುಂಬ ಟೇಸ್ಟಿಯಾದ ಕ್ರ್ಯಾಬ್ ಕರಿ ರೆಡಿ ಆಗುತ್ತೆ. ನಾನು ಈ ರೀತಿಯೇ ಮಾಡೋದು. ಮತ್ತು ಕೆಲವು ಸರಿ ನಾನು ಮೊದಲು ಈ ಕ್ರ್ಯಾಬನ್ನು ಹಾಕಿ ಅಂದರೆ ಎಣ್ಣೆ ಬಿಸಿ ಮಾಡ್ತೇನಲ್ಲ ಈರುಳ್ಳಿ ಹಾಕಿ, ಆದಮೇಲೆ ಇದಕ್ಕೆ ಕ್ರ್ಯಾಬ್ ಹಾಕಿದ್ರೂ ಆಗುತ್ತೆ, ಮತ್ತು ಈ ರೀತಿ ಮಾಡಿದರೂ ಆಗುತ್ತೆ. ತುಂಬ ಟೇಸ್ಟಿ ಆಗುತ್ತೆ ಈ ರೀತಿ ಗ್ರೇವಿ ಮಾಡಿದರೆ ಕ್ರ್ಯಾಬಿದ್ದು. ಮತ್ತು ಕೆಲವರು ಸುಕ್ಕ ಮತ್ತು ಗೀ ರೋಸ್ಟ್ ಎಲ್ಲ ಮಾಡ್ತಾರೆ. ಹಾಗೆ ನಾನಿವತ್ತು ಈ ರೀತಿ ಮಾಡಿದ್ದು ಈಸಿಯಾಗಿ ಕ್ರ್ಯಾಬ್ ಕರಿ ಜೊತೆ ಒಂದು ಪಲ್ಯ ಅಂದರೆ ನಾನು ನೋಡಿ ಲಾಂಗ್ ಬೀನ್ಸ್ ಉಂಟಲ್ಲ ಲತ್ತನೆ ಅದರದ್ದು ಪಲ್ಯ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ಒಂದು ಈರುಳ್ಳಿ, ಒಂದು ಟೊಮೆಟೊ, ಮತ್ತು 2 ಗ್ರೀನ್ ಚಿಲ್ಲಿ, ಮತ್ತು ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ಎಂತ ತುರಿದ ತೆಂಗಿನಕಾಯಿ ಎಲ್ಲ ಹಾಕಿ ನಮ್ಮದು ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಮಾಡೋದು. ತುಂಬ ಟೇಸ್ಟಿ ಆಗುತ್ತೆ ಇದು ಬಾಯ್ಲ್ಡ್ ಅನ್ನದ ಜೊತೆ. ಮತ್ತು ಈ ರೀತಿ ಮಾಡಿದರೆ ಸೂಪರಾಗಿ ಬರ್ತದೆ ಪಲ್ಯ. ಮತ್ತು ನಾವೆಲ್ಲ ಈ ರೀತಿಯೇ ಮಾಡೋದು ಪಲ್ಯ, ಅಂದರೆ ನಮ್ಮದು ದೊಡ್ಡವರು ನಮಗೆ ಹೇಗೆ ಹೇಳಿಕೊಟ್ಟಿದ್ದಾರೆ ಅದೇ ರೀತಿ ನಾವು ಪಲ್ಯ ಮಾಡೋದು, ನಮಗೆ ಇಷ್ಟ ಈ ರೀತಿ. ಮತ್ತು ಇದಕ್ಕೆ ಪಪ್ಪಡಂ ಬೇಕಲ್ಲ, ಇದು ಹಲ್ದಿರಾಮ್ ಅವರದ್ದು ಪಪ್ಪಡ, ಇದು ಮಸಾಲ ತುಂಬ ಟೇಸ್ಟಿ ಆಗುತ್ತೆ. ಇದು ಎಣ್ಣೆಯಲ್ಲಿ ಉರಿಬೇಕಂತ ಇಲ್ಲ, ತುಂಬ ಎಣ್ಣೆ ಅದಕ್ಕೆ ಎಳ್ಕೊಳ್ತದೆ, ಒಳ್ಳೆಯದು ಕೂಡ ಅಲ್ಲ ಹೆಲ್ತಿಗೆ. ನೋಡಿ ಇದನ್ನು ಈ ರೀತಿ ಗ್ಯಾಸಲ್ಲಿ ಡೈರೆಕ್ಟ್ ಉರಿಯೋದು, ಫ್ರೈ ಮಾಡೋದು, ತುಂಬ ಟೇಸ್ಟಿ ಆಗುತ್ತೆ. ಮತ್ತು ಬಿಸಿ ಇತ್ತಲ್ಲ ಹಾಗೆ ಕೈಯಿಂದ ಜಾರಿತ್ತು. ಹಾಗೆ ತುಂಬ ಟೇಸ್ಟಿಯಾಗಿ ಪಪ್ಪಡ ಈ ರೀತಿ ಫ್ರೈ ಮಾಡಿದರೆ ಸ್ಪೈಸಿ ಇದೆ ಇದು. ಇದಕ್ಕೆ ಜಾಸ್ತಿ ಪೆಪ್ಪರ್ ಹಾಕ್ತಾರೆ, ಹಾಗೆ ಮಸಾಲ ಪಪ್ಪಡ ಅಂತ ಹೇಳ್ತಾರೆ. ಹಾಗೆ ನಂದು ಬಾಯ್ಲ್ಡ್ ರೈಸ್ ಊಟ ರೆಡಿ ಆಯಿತು, ಬನ್ನಿ ಊಟಕ್ಕೆ. ಇಲ್ಲಿ ಬಾಯ್ಲ್ಡ್ ರೈಸ್ ಮತ್ತು ಲಾಂಗ್ ಬೀನ್ಸ್ ಅಂದರೆ ಲತ್ತನೆ, ಪಪ್ಪಡಂ ಮತ್ತು ಕ್ರ್ಯಾಬ್, ಹಾಗೆ ಸೂಪರಾದ ಮೀಲ್ ರೆಡಿ ಆಗಿದೆ. ರೆನ್ಸ್ ಕಿಚನ್ ಮೀಲ್ ಇದು. ಇಲ್ಲಿ ನಾವು ಸಂಜೆ ಚರ್ಚಿಗೆ ಹೋಗ್ತಾ ಇದ್ದೇವೆ. 5:05 ಆಯಿತು. ಆದರೆ ವಿಂಟರ್ ಆದಿದ್ದರಿಂದ ತುಂಬ ಡಾರ್ಕ್, ಬೇಗನೆ ಕತ್ತಲೆ ಆಗುತ್ತೆ. ನೋಡಿ ಇಲ್ಲಿ ಚರ್ಚಿಗೆಲ್ಲ ಒಳ್ಳೆ ಲೈಟಿಂಗ್ಸ್ ಹಾಕಿದ್ದಾರೆ, ಅಂದರೆ ಈಗ ಕ್ರಿಸ್ಮಸ್ ಸೀಸನ್ ಅಲ್ಲ, ಹಾಗೆ ಕ್ರಿಸ್ಮಸ್ ಟ್ರೀ ಮತ್ತು ಸ್ಟಾರ್ ಮತ್ತು ಎಲ್ಲ ಫುಲ್ ಲೈಟಿಂಗ್ಸ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನೋಡಲಿಕ್ಕಂತೂ ಸೂಪರಾಗಿ ಕಾಣ್ತಾ ಉಂಟು ಚರ್ಚ್. ಹಾಗೆ ನಾವು ಅಂದರೆ ನನ್ನ ಮದರ್ ಇನ್ ಲೋನ ಹೆಸರಲ್ಲಿ ಪೂಜೆ ಕೊಟ್ಟಿದ್ದೆವು, ಅಂದರೆ ಅವರ ಡೆತ್ ಆಗಿ 8 months ಆಯಿತು, ಅದಕ್ಕೆ ಪೂಜೆಗೆ ಅಂತ ಬಂದಿದ್ದೇವೆ. ಇಲ್ಲಿ ತುಂಬ ನೋಡಿ ಕ್ರಿಸ್ಮಸ್ ಟ್ರೀ ಹಾಕಿದ್ದಾರೆ, ದೊಡ್ಡ ಕ್ರಿಸ್ಮಸ್ ಟ್ರೀ ಇದು. ಇವತ್ತು ಫ್ರೈಡೇ ಆದ್ದರಿಂದ ತುಂಬ ಜನ ಇದ್ದರು ಚರ್ಚಲ್ಲಿ. ಹಾಗೆ ನಾವು ಕೂಡ ಇಲ್ಲಿ ಪೂಜೆ ಎಲ್ಲ ಆಗಿ ಮತ್ತು ಕ್ಯಾಂಡಲ್ ಎಲ್ಲ ಹೊತ್ತಿಸಿ, ಮತ್ತು ಇಲ್ಲಿ ಜೇಸಿಗೆ ಸ್ವಲ್ಪ ಕ್ರಿಸ್ಮಸ್ ಟ್ರೀ ಎಲ್ಲ ತೋರಿಸಿ, ಅವನಿಗೆ ತುಂಬ ಇಷ್ಟ ಈ ರೀತಿ ನೋಡೋದಂದರೆ ಕ್ರಿಸ್ಮಸ್ ಟ್ರೀ ಎಲ್ಲ. ಹಾಗೆ ಇಲ್ಲಿ ನೋಡಿ ಈ ಬಾಲ್ ಸಿಗುತ್ತೆ,
ಇದರಲ್ಲಿ ನಾವು ನಮ್ಮ ವಿಶಸ್ಸನ್ನು ಬರೆದು ಇಲ್ಲಿ ಹ್ಯಾಂಗ್ ಮಾಡಬೇಕು ಕ್ರಿಸ್ಮಸ್ ಟ್ರೀಗೆ. ನೋಡಿ ಇಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ಸ್ ಏನೆಲ್ಲ ಬೇಕು ಅದರದ್ದು ಸ್ಟಾಲ್ ಕೂಡ ಉಂಟು ಚರ್ಚಿನ ಒಳಗಡೆ. ಇದು ಮದ ಮೇರಿದ್ದು ಗ್ರೊಟ್ಟೋ. ಮತ್ತು ಇಲ್ಲಿ ಬಂದರೆ ಜೇಸಿಗೆ ಕ್ಯಾಂಡಲ್ ಹೊತ್ತಿಸಲೇಬೇಕು, ನನಗೆ ತುಂಬ ಇಷ್ಟ. ಹಾಗೆ ಕ್ಯಾಂಡಲ್ ಎಲ್ಲ ಹೊತ್ತಿಸಿ ನೋಡಿ ಇದು ಸಣ್ಣದು ಸ್ಟಾಲ್ ಇದೆ. ಇಲ್ಲಿ ಬಾಲ್ ಸಿಗುತ್ತೆ, 5 ದಿರಮ್ ಈ ಬಾಲಿಗೆ ಹ್ಯಾಂಗಿಂಗ್, ಅದು ಕ್ರಿಸ್ಮಸ್ ಟ್ರೀಗೆ ಹ್ಯಾಂಗ್ ಮಾಡೋದು. ಬ್ಲೂ ಕಲರ್ ಇತ್ತು ಮತ್ತು ಸಿಲ್ವರ್ ಕಲರಲ್ಲಿ ಇತ್ತು. ಅವನು ಬ್ಲೂ ಕಲರ್ ಸೆಲೆಕ್ಟ್ ಮಾಡಿದ. ಆ ಬಾಲಲ್ಲಿ ಅವನು ವಿಶಸ್ ಬರೀತಾ ಇದ್ದಾನೆ. ಹಾಗೆ ನಾವು ಅವನಿಗೆ ಗುಡ್ ಹೆಲ್ತ್ ಅಂತ ಬರಿ ಅಂತ ಹೇಳಿದರೆ ಅವನು ಐ ಲವ್ ಯು ಜೀಸಸ್ ಅಂತ ಬರೆದ. ಮತ್ತು ಅವನದ್ದು ಏನು ವಿಶಸ್ ಇದೆ ಅದನ್ನೇ ಬರೆದ. ಮತ್ತು ಅವನಿಗೆ ಐಫೋನ್ ಬೇಕಂತೆ, ಐಫೋನ್ 16, ಅದನ್ನು ಕೂಡ ಅವನು ಬರೆದ. ಹಾಗೆ ಮಕ್ಕಳು ಹಾಗೇನೆ ಅಲ್ಲ, ತುಂಬ ಇನ್ನೋಸೆಂಟ್, ಅವರಿಗೆ ಏನು ಬೇಕು ಅದನ್ನು ಅವರು ಬರೀತಾರೆ. ಹಾಗೆ ಅದರಲ್ಲಿ ಬರೆದು ಅದನ್ನು ಈ ಕ್ರಿಸ್ಮಸ್ ಟ್ರೀಗೆ ಹ್ಯಾಂಗ್ ಮಾಡಬೇಕು. ಹಾಗೆ ನನ್ನ ಮಗ ಹೇಳ್ತಾ ಇದ್ದಾನೆ 25th ಕ್ರಿಸ್ಮಸ್ ಡೇ ದಿನ ಸಂತ ಬಂದು ಅವನಿಗೆ ಗಿಫ್ಟನ್ನು ಕೊಡ್ತಾನಂತೆ. ಹಾಗೆ ವೆಯ್ಟ್ ಮಾಡ್ತೇನೆ ನಾನು 25th ಕ್ರಿಸ್ಮಸ್ಸಿಗೆ ಅಂತ. ಮಕ್ಕಳು ಎಷ್ಟು ಮುಗ್ಧರು ಅಂತ ಅವರ ಮಾತಿಂದ ತಿಳಿತದೆ. ಹಾಗೆ ನಾವು ಕೂಡ ದೊಡ್ಡವರು ಮಕ್ಕಳಾಗಿ ಮುಗ್ಧರಾಗಿ ಇರಬೇಕು, ಒಳ್ಳೆಯದು. ಹಾಗೆ ನಾನು ನನ್ನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.